ಇವತ್ತಿನ ಕ್ಲಾಸ್ ಒಳಗಡೆ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ವಿದ್ಯುತ್ ಮಂಡಲದ ರಚನೆಯನ್ನ ಮಾಡಿಕೆ ಯಾವ ರೀತಿ ಬಲ್ಬಿನಲ್ಲಿ ಬೆಳಕು ಅಥವಾ ಬೆಳಗುತ್ತದೆ ಎಂಬುದನ್ನ ಇವತ್ತಿನ ಕ್ಲಾಸ್ ಒಳಗಡೆ ಕಲಿತಾ ಹೋಗೋಣಂತ. ನನ್ನ ಕೈಯಲ್ಲಿ ಒಂದು ವಸ್ತು ಐತಿ. ಈ ವಸ್ತುವನ್ನ ನಾವೇನಂತ ಕರಿತೀವಿ? ವಿದ್ಯುತ್ ಕೋಶ ಅಂತ ಹೇಗೆ ಕರಿತೀವಿ. ವಿದ್ಯುತ್ ಕೋಶವನ್ನ ತೆಗೆದುಕೊಂಡಾಗ ಯಾವತ್ತು ವಿದ್ಯುತ್ ಕೋಶ ಎರಡು ತುದಿಗಳನ್ನು ಹೊಂದಿರುತ್ತದೆ ಅಂತ ಹೇಗೆ ಹೇಳ್ತೀವಿ. ಯಾವ ಎರಡು ತುದಿಗಳನ್ನು ಹೊಂದಿರ್ತೈತಿ? ಒಂದು ಧನ ತುದಿ, ಇನ್ನೊಂದು ಋಣ ತುದಿಗಳನ್ನ ಹೊಂದಿರ್ತೈತಿ. ಈಗ ಈ ಬ್ಯಾಟರಿಯನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಒಂದು ಮಾರ್ಕ್ ಐತಿ. ಇದು ಯಾವ್ದೈತಿ? ಧನ ತುದಿ. ಇಟ್ಸ್ ಮೀನ್ಸ್ ಪಾಸಿಟಿವ್ ಐತಿ. ಅದೇ ತರ ಈ ಸೈಡ್ ನೋಡ್ರಿ ಏನೈತಿ? ಋಣ ತುದಿಯನ್ನು ಹೊಂದೈತಿ. ಹಾಗಾದ್ರ ಈ ತುದಿ ಏನನ್ನ ಸೂಚನೆ ಮಾಡತೈತಿ? ಧನ ತುದಿಯನ್ನ. ಇದು ವಸ್ತು ಏನನ್ನ ಸೂಚಿಸುತ್ತಿದ್ದು? ಋಣ ತುದಿಯನ್ನ ಸೂಚನೆಯನ್ನ ಮಾಡ್ತೈತಿ. ಈಗ ನೆಕ್ಸ್ಟ್ ಇನ್ನೊಂದು ವಸ್ತು ಇದೆ ನನ್ನ ಕಡೆ. ಯಾವ ವಸ್ತು ಇದು? ಇದನ್ನ ಬಲ್ಬ್ ಅಂತ ಹೇಳಿ ಕರಿತೇವೆ. ಏನು? ಈ ಬಲ್ಬ್ ಅನ್ನ ತೆಗೆದುಕೊಂಡಾಗ ಎರಡು ವಾಹಕಗಳದಾವು ಇಲ್ಲಿ, ಅಂದ್ರೆ ಎರಡು ವೈರ್ಗಳದಾವು. ಆ ಎರಡು ವೈರ್ಗಳನ್ನ ನೋಡಿದಾಗ ಒಂದು ಧನ ತುದಿ ಐತಿ, ಇನ್ನೊಂದು ಋಣ ತುದಿ ಅಂತ ಐತಿ. ಈಗ ಈ ಎರಡು ವೈರ್ಗಳನ್ನ ತೆಗೆದುಕೊಂಡು ಒಂದು ತುದಿಯನ್ನ ನಾ ಏನ್ ಮಾಡ್ತೀನಪ್ಪ ಅಂದ್ರ ಬ್ಯಾಟರಿ ಅಥವಾ ವಿದ್ಯುತ್ ಕೋಶದ ಧನಾತ್ಮಕಕ್ಕ ಧನ ತುದಿಯನ್ನ ನಾ ಏನ್ ಮಾಡ್ತೀನಿ ಅಂದ್ರೆ ಈ ರೀತಿ ಜೋಡಿಸ್ತೀನಿ. ಹೌದಾ? ಅದೇ ತರ ಋಣ ತುದಿಯನ್ನ ಬ್ಯಾಟರಿಯ ಋಣ ಭಾಗಕ್ಕೆ ಜೋಡಿಸಿದಾಗ ಈ ಬಲ್ಬ್ ಏನು ಆಗ್ಬೇಕಾಗುತ್ತ? ಆನ್ ಆಗ್ಬೇಕಾಗುತ್ತೆ. ಹೌದಾ? ಈಗ ಆಗುತ್ತೆ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೆ ನೋಡೋಣ. ಇಲ್ಲ ನೋಡಿ, ಇದಕ್ಕೆ ನಾನು ಜೋಡಿಸಿದಾಗ ಇದು ಆನ್ ಆಗೈತೆ ಇಲ್ಲ ನೋಡ್ರಿ. ಈಗ ಏನಾಗೈತಿ? ಆನ್ ಆಗಿಲ್ಲ. ಆನ್ ಆಗಿಲ್ಲ ಅಂತಂದ್ರ ಈಗ ಇಲ್ಲಿ ಜೋಡಿಸಿರುವ ವಿಧಾನ ಏನಾಗೈತಿ? ಉಲ್ಟಾ ಆಗೈತಿ ಅಂತ ಹೇಳಿ ಅರ್ಥ. ಅಂದ್ರ ಬಲ್ಬ್ನ ಧನ ತುದಿ ಬ್ಯಾಟರಿಯ ಋಣ ತುದಿಗೆ ಕನೆಕ್ಟ್ ಮಾಡುತ್ತೆ. ಅದೇ ಧನ ತುದಿಯನ್ನ ಬಲ್ಬ್ನ ಋಣ ತುದಿಗೆ ನಾನು ಜೋಡಿಸಿದ್ದೆ ಅಂತ ಹೇಳಿ ಅರ್ಥ. ಇದು ಏನಾಗ್ತಿಲ್ಲಿ? ಉಲ್ಟಾ ಆಯ್ತು. ಉಲ್ಟಾ ಆದಾಗ ಏನಾಗುತ್ತಾ? ವಿದ್ಯುತ್ ಪ್ರವಾಹ ಇದರೊಳಗಡೆ ಹರಿಯುವುದಿಲ್ಲ ಅಥವಾ ಆವೇಶಗಳು ಇದರೊಳಗಡೆ ಚಲಿಸುವುದಿಲ್ಲ ಅಂತ ಹೇಳಿ ಹೇಳಿದ್ವಿ. ಹೌದಾ? ಹಾಗಾದ್ರೆ ನಾವು ಏನ್ ಮಾಡಬೇಕು? ಬಲ್ಬ್ನ ಬಲ ತುದಿಯನ್ನ ಬ್ಯಾಟರಿಯ ಬಲ ತುದಿಗೆ ಜೋಡಿಸ್ಬೇಕು. ಅದೇ ತರ ಬಲ್ಬ್ನ ಋಣ ತುದಿಯನ್ನ ಬ್ಯಾಟರಿಯ ಋಣ ತುದಿಗೆ ಜೋಡಿಸಿದಾಗ ಮಾತ್ರ ಅದರೊಳಗಡೆ ವಿದ್ಯುತ್ ಪ್ರವಾಹ ಹರಿಯಲು ಆರಂಭ ಆಗುತ್ತದೆ ಅಂತ ಹೇಳಿ ಹೇಳ್ತಾರೆ. ಈಗ ಇದನ್ನ ನಾವು ಟೆಸ್ಟ್ ಮಾಡ್ಕೆ ನೋಡ್ರಿ. ಇಲ್ಲಿ ಬಲ್ಬ್ ಅನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ನೋಡ್ರಿ, ಇಲ್ಲಿ ಧನ ತುದಿ ಐತಿ, ಅದೇ ತರ ಋಣ ತುದಿ ಐತಿ. ಹಾಗಾದ್ರೆ ಈ ವೈರ್ ಏನಾಗಿತ್ತು? ಧನ. ಇದು ಏನಾಗೈತಿ? ಇಲ್ಲಿ ಹೌದಾ? ಈಗ ಇದನ್ನ ತೆಗೆದುಕೊಂಡ್ಕೆ ಇಲ್ಲಿ ಜೋಡಿಸ್ತಾ ಹೋಗ್ತೇನೆ. ಬ್ಯಾಟ್ರಿ ಇದ್ರೊಳಗಡೆ ಯಾವ್ದು ಧನ ತುದಿ ಆಗೈತಿ? ಈ ಸೈಡ್ ಧನ ತುದಿ ಐತಿ, ಇದ್ರೊಳಗಡೆ ಧನ ತುದಿ ಇಲ್ಲಿ ಐತಿ. ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಈ ರೀತಿ ಜೋಡಿಸ್ತೀನಿ. ಹೌದಾ? ನೆಕ್ಸ್ಟ್ ಈಗ ಋಣ ತುದಿಯನ್ನ ಋಣ ತುದಿಗೆ ಜೋಡಿಸ್ತೀನಿ. ಈಗ ಜೋಡಿಸಿದಾಗ ಏನಾಗ್ತದೆ ನೋಡ್ರಿ. ಈಗ ಬಲ್ಬ್ ಹತ್ತಾಕತೈತಿ. ಬಲ್ಬ್ ಹತ್ತಾಕತೈತಿ ಅಪ್ಪ ಅಂತಂದ್ರ ಇದು ಏನಾಗಿ ಬದಲಾಯಿತು? ಒಂದು ವಿದ್ಯುತ್ ಮಂಡಲವಾಗಿ ಬದಲಾಯಿತು. ಯಾವುದೇ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಹರಿಬೇಕಾಗಿತ್ತಂದ್ರ ಅದು ಏನಾಗಿರ್ಬೇಕು? ನಿರಂತರವಾಗಿರ್ಬೇಕು ಮತ್ತು ಆವೃತವಾಗಿದ್ದಾಗ ಅದನ್ನ ಏನಂತ ಕರಿತೀವಿ? ವಿದ್ಯುತ್ ಮಂಡಲ ಅಂತ ಹೇಳಿ ಕರಿತೇವೆ. ವಿದ್ಯುತ್ ಮಂಡಲದ ರೂಪದೊಳಗಡೆ ರಚನೆ ಆದಾಗ ಮಾತ್ರ ಆ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಹರಿಯುತ್ತದೆ ಅಂತ ಹೇಳಿ ಹೇಳ್ತೀವಿ. ಗೊತ್ತಾಯ್ತು ಮಕ್ಕಳೇ? ವೆರಿ ಗುಡ್.